ಮಾನ್ಸೂನ್ ಈಗಾಗಲೇ ಎಂಟ್ರಿಯನ್ನ ಕೊಟ್ಟಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯ ಮುನ್ಸೂಚನೆಯನ್ನ ನೀಡಲಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜುಲೈ 2ರವರೆಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಮುನ್ನೆಚ್ಚರಿಕೆ ವಹಿಸುವಂತೆ ಡಿಸಿ ಲಕ್ಷ್ಮೀಪ್ರಿಯಾ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನದಿ ದಡ ಹಾಗೂ ಕಡಲ ತೀರಕ್ಕೆ ಹೋಗದಂತೆ ಕಟ್ಟೆಚ್ಚರವನ್ನು ವಹಿಸುವಂತೆ ಸೂಚನೆ ನೀಡಿದ್ದು 3 ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆ ಸುರಿತಾ ಇದೆ. ಅಬ್ಬರದ ಮಳೆಗೆ ನಿನ್ನೆ ಹಲವೆಡೆ ಭಾರೀ ಅವಾಂತರಗಳೇ ಆಗಿದೆ. ಮಾನ್ಸೂನ್ ಈ ಬಾರಿ ಎಂಟ್ರಿ ಕೊಟ್ಟರು ಕೂಡ ಕೆಲವು ಕಡೆ ಇನ್ನೂ ಮಳೆಯಾಗಿಲ್ಲ. ಆದರೆ ಕೆಲವು ಕಡೆ ಈಗಾಗಲೇ ಅಬ್ಬರದ ಮಳೆ ಸುರಿತಾ ಇದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆ ಸುರಿತಾ ಇದ್ದು ಜುಲೈ 2ನೇ ತಾರೀಕಿನವರೆಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅಲ್ಲಿವರೆಗೂ ಕೂಡ 3 ದಿನಗಳ ಕಾಲ ಭಾರೀ ಮಳೆ ಆಗುತ್ತೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಸೂಚನೆಯನ್ನು ಕೊಟ್ಟಿದ್ದು ಗಮನಿಸ್ತಾ ಇರಬಹುದು. ದೃಶ್ಯಗಳು ಕೂಡ ಮಳೆಯ ಆರ್ಭಟ ಹೇಗಿದೆ ಅಂತ. ರಸ್ತೆ ಎಲ್ಲವೂ ಕೂಡ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ. ಆ ನೀರಿನಲ್ಲಿಯೇ ಮೊಣಕಾಲುದ್ದ ನೀರಿನಲ್ಲಿಯೇ ಜನರು ಓಡಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುನ್ನೆಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಲಕ್ಷ್ಮೀಪ್ರಿಯಾ ಈಗಾಗಲೇ ಮುನ್ನೆಚ್ಚರಿಕೆ ವಹಿಸಿ ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ. ನದಿ ದಡ ಆಗಿರಬಹುದು, ಅಲ್ಲಿರುವಂತಹ ತೀರದ ಮನೆಗಳು ಅವರೆಲ್ಲರೂ ಕೂಡ ಎಚ್ಚರಿಕೆ ವಹಿಸದಂತೆ ಸೂಚನೆ ಕೊಟ್ಟಿದ್ದಾರೆ.